ಬ್ಯಾಂಗ್ಳೂರ್ ಸಂಡೇ ಬಜಾರಿನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡೋ ಚಾಲೆಂಜ್ ಆ್ಯಪಲ್ ಫೈಂಡ್ಸ್ ಚಾಲೆಂಜ್. ಏನಪ್ಪ ಆ್ಯಪಲ್ ಫೈಂಡ್ಸ್ ಚಾಲೆಂಜ್ ಅಂದರೆ ಆ್ಯಪಲ್ ಡಿವೈಸಸ್ ಏನೇನಿದೆ ಅದನ್ನೆಲ್ಲ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವು ಇದನ್ನು ಪರ್ಚೇಸ್ ಮಾಡ್ತೀವೋ ಇಲ್ಲವೋ ಅದು ಗೊತ್ತಿಲ್ಲ, ಬಟ್ ತೋರ್ಸೋಕ್ಕಂತೂ 100% ಟ್ರೈ ಮಾಡ್ತೀನಿ. ಸೊ ಬನ್ನಿ ಸಂಡೇ ಬಜಾರ್ ವಿಡಿಯೋ ಒಳಗೆ ಹೋಗೋಣ. ಚಿಕ್ಕಪೇಟೆ ಮೇನ್ ರೋಡ್ ಇಂದ ಸ್ಟ್ರೈಟ್ ಆಗಿ ಬಂದ್ರೆ ನಿಮಗೆ ಸಂಡೇ ಬಜಾರ್ ಎಂಟ್ರೆನ್ಸ್ ಕಾಣುತ್ತೆ. ಈ ಜನರೆಲ್ಲ ನಿಂತಿದಾರಲ್ಲ, ಇವರೆಲ್ಲ ಬಟ್ಟೆ ಅಂಗಡಿಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಬಟ್ಟೆ ಅಂಗಡಿಗಳು 5 ಗಂಟೆಯಿಂದ ಸ್ಟಾರ್ಟ್ ಆಗ್ತಿತ್ತು, ಆದ್ರೆ ಇವಾಗ ಸ್ಟ್ರಿಕ್ಟ್ ಆಗಿ 9 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕಂತ ರೂಲ್ಸ್ ಇದೆ. ಅದಕ್ಕೆ ನೀವು ನೋಡಬಹುದು ಇಷ್ಟೊಂದು ಕ್ರೌಡ್ ವೇಟಿಂಗ್ ಅಲ್ಲಿ ಇದೆ. ಇವಾಗ ನೀವು ನೋಡ್ತಿರೋದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಎಂಟ್ರೆನ್ಸ್. ನೀವು ನೋಡಬಹುದು ಆಪೋಸಿಟ್ ಅಲ್ಲಿ ಚಿಕ್ಕಪೇಟೆ 2 ಮೆಟ್ರೋ ಗೇಟ್ಸ್ ಇದೆ. ಇವಾಗ ನೀವೇನ್ ಮೆಟ್ರೋ ಸ್ಟೇಷನ್ ನೋಡ್ತಾ ಇದ್ದೀರಾ, ಇಲ್ಲಿಂದಾನೇ ಸಂಡೇ ಬಜಾರ್ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಸ್ಟಾರ್ಟ್ ಆಗೋದು. ನೋಡಿ ಇಲ್ಲಿಂದ ಈ ಒಂದು ಲೈನ್ ಏನಿದೆ ಇದೆಲ್ಲ ಫುಲ್ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್. ಇನ್ನ ಸ್ಟಾರ್ಟ್ ಆಗಿಲ್ಲ, 9 ಗಂಟೆ ಮೇಲೆ ಹಾಕ್ತಾರೆ. ಸೊ ನಮ್ಮ ಆಪಲ್ ಫೈಂಡ್ಸ್ ಚಾಲೆಂಜ್ ಅಲ್ಲಿ ಮೊದಲು ನನ್ನ ಕಣ್ಣಿಗೆ ಕಾಣಿಸಿದ್ದು ಈ ಮ್ಯಾಕ್ ಮಿನಿ. ಇದು ಬಂದ್ಬಿಟ್ಟು 4th ಜನರೇಷನ್ ಮ್ಯಾಕ್ ಮಿನಿ. ನೋಡಕ್ಕೆ ಕಂಡೀಷನ್ ಎಲ್ಲ ಚೆನ್ನಾಗೇ ಇತ್ತು, ಬಟ್ ವರ್ಕಿಂಗ್ ಇದೆಯಾ ಗೊತ್ತಿಲ್ಲ. ಇದ್ರದ್ದು ಪ್ರೈಸ್ ಬಂದು 1,500. ನೆಕ್ಸ್ಟ್ ನಮ್ ಸಿಕ್ಕಿರೋ ಆಪಲ್ ಡಿವೈಸ್ ಈ ಆಪಲ್ ಐಪಾಡ್. ಈ ಒಂದು ಐಪಾಡ್ ಬಂದು 3rd ಜನರೇಷನ್ ಐಪಾಡ್. ಇದು ಪ್ರೈಸ್ ಎಷ್ಟಂತ ಕೇಳಿದ್ದಕ್ಕೆ 1,500 ಅಂತ ಹೇಳಿದ್ರು. ಈ ತರ ಡಿವೈಸಸ್ ವರ್ಕ್ ಆದ್ರೂ ಇದರಲ್ಲಿ ಆಪಲ್ ಐಡಿ ಇರುತ್ತೆ. ಸೊ ಇದು ನಮ್ ಚಾಲೆಂಜಿನ 2ನೇ ಫೈಂಡ್. ಆಪಲ್ ಫೈಂಡ್ಸ್ ಚಾಲೆಂಜಿನ 3ನೇ ಡಿವೈಸ್ ಈ ಆಪಲ್ ಮೌಸ್. ಈ ಒಂದು ಆಪಲ್ ಮೌಸ್ ಏನಿದೆ ಇದರಲ್ಲಿ ಬ್ಯಾಟ್ರೀಸ್ ಬಂದ್ಬಿಡುತ್ತೆ. ಇದು ರೀಚಾರ್ಜಬಲ್ ಅಲ್ಲ. ಇದ್ರದ್ದು ಪ್ರೈಸ್ ಬಂದು 1,500 ಅಂತ ಹೇಳ್ತಾ ಇದ್ರು. ಆಪಲ್ ಮೌಸಸ್ ಅಲ್ಲಿ 2.5 GHz ಡಾಂಗಲ್ ಬೇಕಾಗಿರಲ್ಲ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬಂದ್ಬಿಡುತ್ತೆ. ಇದು ಆಪಲ್ ಫೈಂಡ್ಸ್ ಅಲ್ಲಿ 3ನೇ ಡಿವೈಸ್. ನಮ್ ನೆಕ್ಸ್ಟ್ ಆಪಲ್ ಫೈಂಡ್ಸ್ ಬಂದು ಲ್ಯಾಪ್ಟಾಪ್ ಚಾರ್ಜರ್. ಇದು ಒಂದು 65 ವಾಟ್ಸ್ ಚಾರ್ಜರ್. ಇದು ಮ್ಯಾಕ್ಬುಕ್ ಪ್ರೋ ಮತ್ತೆ ಏರ್ ಅಲ್ಲಿ ಯೂಸ್ ಮಾಡ್ತಾರೆ. ಇದ್ರದ್ದು ಪ್ರೈಸ್ 700 ರೂಪಾಯಿ ಅಂತ ಹೇಳ್ತಾ ಇದ್ರು. ಸೊ ಇದು ನಮ್ ಆಪಲ್ ಫೈಂಡ್ಸ್ ಚಾಲೆಂಜಿನ 4ನೇ ಡಿವೈಸ್. ನೆಕ್ಸ್ಟ್ ನಮ್ ಆಪಲ್ ಫೈಂಡ್ಸ್ ಅಲ್ಲಿ ನಾವು ಈ ಕೀಬೋರ್ಡ್ ನ ನೋಡಿದ್ವಿ. ಇದು ಆಪಲ್ ದು ವಯರ್ಡ್ ಕೀಬೋರ್ಡ್ ಅಂಡ್ ಇದು ನೋಡಕ್ಕೆ ನೀಟ್ ಅಂಡ್ ವೆಲ್ ಕಂಡೀಷನ್ ಅಲ್ಲಿ ಇತ್ತು. ಒಂದು ಬಟನ್ ಮಾತ್ರ ಮಿಸ್ಸಿಂಗ್ ಆಗಿತ್ತು. ಇದ್ರದ್ದು ಪ್ರೈಸ್ 1000 ರೂಪಾಯಿ ಅಂತ ಹೇಳ್ತಾ ಇದ್ರು. ಆಪಲ್ ಫೈಂಡ್ಸ್ ಚಾಲೆಂಜಿನ 5ನೇ ಡಿವೈಸ್. ನೆಕ್ಸ್ಟ್ ಆಪಲ್ ಫೈಂಡ್ಸ್ ಅಲ್ಲಿ ಈ ಒಂದು ಮೌಸ್ ನ ನೋಡಿದ್ವಿ. ಇದು ಬ್ಯಾಟರಿ ಆಪರೇಟೆಡ್ ಅಲ್ಲ, ಇದು ರೀಚಾರ್ಜಬಲ್ ಮೌಸ್. ಇದನ್ನ ನಾವು ಫೋನ್ ಅಲ್ಲಿ ಕನೆಕ್ಟ್ ಮಾಡಿ ಚೆಕ್ ಮಾಡಿದ್ವಿ, ಇದು ವರ್ಕಿಂಗ್ ಅಲ್ಲಿ ಇತ್ತು. ಇದ್ರದ್ದು ಪ್ರೈಸ್ 1,500 ಅಂತ ಹೇಳ್ತಾ ಇದ್ರು. ಇಲ್ಲಿ ನೀವು ನೋಡಬಹುದು ಲೈಟ್ನಿಂಗ್ ಕನೆಕ್ಟಿವಿಟಿ ಇದೆ. ಆಪಲ್ ಫೈಂಡ್ಸ್ ಚಾಲೆಂಜಿನ 6ನೇ ಡಿವೈಸ್. ಆಪಲ್ ಫೈಂಡ್ಸ್ ಇನ ನೆಕ್ಸ್ಟ್ ಡಿವೈಸ್ ಈ ಐಪ್ಯಾಡ್ ದು ಹಳೆ ಚಾರ್ಜರ್. ಈ ಒಂದು ಚಾರ್ಜರ್ ಬರೀ ಹಳೆ ಐಪ್ಯಾಡ್ಸ್ ಗೆ ಯೂಸ್ ಆಗೋ ತರ 10 ವಾಟ್ಸ್ ದು. ಪ್ರೈಸ್ ಬರೀ 300 ರೂಪಾಯಿ ಅಷ್ಟೇ. ಆಪಲ್ ಫೈಂಡ್ಸ್ ಚಾಲೆಂಜಿನ 7ನೇ ಡಿವೈಸ್. ನೆಕ್ಸ್ಟ್ ಆಪಲ್ ಫೈಂಡ್ಸ್ ಅಲ್ಲಿ ನಾನು ನೋಡಿದ್ದು ಈ ಆಪಲ್ ದು ಟಿವಿ ಬಾಕ್ಸ್. ಇದು ಹೇಗೆ ಆಂಡ್ರಾಯ್ಡ್ ಬಾಕ್ಸೋ ಅದೇ ತರ ಆಪಲ್ ಗೆ ಟಿವಿ ಬಾಕ್ಸ್ ಇದು. ಈ ಒಂದು ಆಪಲ್ ಟಿವಿ ಬಾಕ್ಸ್ ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ. ವರ್ಕಿಂಗ್ ಅಲ್ಲಿ ಇದ್ರೂ ಇದರಲ್ಲಿ ಆಪ್ಸ್ ಎಲ್ಲ ನೀವು ಪರ್ಚೇಸ್ ಮಾಡೋ ತರ ಇರುತ್ತೆ. ಆಪಲ್ ಟಿವಿ ಮೇಲೆ ಟ್ಯುಟೋರಿಯಲ್ ಏನಾದ್ರು ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ. ಆಪಲ್ ಫೈಂಡ್ಸ್ ಚಾಲೆಂಜಿನ 8ನೇ ಡಿವೈಸ್. ಆಪಲ್ ಚಾಲೆಂಜ್ ಆದ್ಮೇಲೆ ಇನ್ನಷ್ಟು ಸಕ್ಕತ್ತಾಗಿರೋ ಡಿವೈಸಸ್ ನ ನೋಡ್ತಾ ಇದ್ದೆ. ಅದರಲ್ಲಿ ಈ ಟ್ಯಾಬ್ ಒಂದು ಕಣ್ಣಿಗೆ ಕಾಣಿಸ್ತು. ಇದು ಡೆಲ್ದು, ಆದ್ರೆ ಇದು ಆಂಡ್ರಾಯ್ಡ್ ಟ್ಯಾಬ್ ಅಲ್ಲ, ಇದು ಒಂದು ವಿಂಡೋಸ್ ಟ್ಯಾಬ್. ಇದರಲ್ಲಿ ಇಂಟೆಲ್ ಚಿಪ್ ಇರೋದು. ಆನ್ ಮಾಡಿ ನೋಡಿದೆ, ಬಟ್ ವರ್ಕಿಂಗ್ ಅಲ್ಲಿ ಇರ್ಲಿಲ್ಲ. ಆದ್ರೂ ಇದನ್ನ ತಗೊಂಡೆ, ರೆಸ್ಟೋರೇಷನ್ ಯೂಸ್ ಆಗುತ್ತೆ ಅಂತ. ಸೊ ಬೇಗನೆ ಇದ್ರದ್ದೊಂದು ರೆಸ್ಟೋರೇಷನ್ ವಿಡಿಯೋ ಬರುತ್ತೆ. ಇದನ್ನ ನಾನು 700 ಕೊಟ್ಟು ಪರ್ಚೇಸ್ ಮಾಡಿದೆ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಯೂನಿಕ್ ಆಗಿರೋ ಕ್ಯಾಮ್ರಾನ ನೋಡಿದ್ವಿ. ಒಲಂಪಸ್ ಬ್ರ್ಯಾಂಡ್. ಹಳೆ ಕ್ಯಾಮ್ರಾನೇ, ಬಟ್ ನೋಡಕ್ಕೆ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಈ ಒಂದು ಕ್ಯಾಮ್ರಾನಲ್ಲೂ ಅಷ್ಟೇ ರೀಲ್ ಹಾಕ್ತಾರೆ. ನೋಡಕ್ಕೆ ತುಂಬಾನೇ ಚೆನ್ನಾಗಿರೋ ಕಂಡೀಷನ್ ಅಲ್ಲಿ ಇತ್ತು. ಅಂಡ್ ಅಂಗಡಿಯವರು ಹೇಳಿದ್ರು ಇದು ವರ್ಕಿಂಗ್ ಅಲ್ಲಿ ಇದೆ ಅಂತ. ಪ್ರೈಸ್ ಬಂದು 700 ರೂಪಾಯಿ ಅಂತ ಹೇಳ್ತಾ ಇದ್ರು. ಅದೇ ಅಂಗಡಿಯಲ್ಲಿ ಈ ಒಂದು ಡಿವೈಸ್ ನ ನೋಡಿದೆ. ಇದು ಬ್ಯಾಟರಿ ಚಾರ್ಜ್ ಮಾಡೋ ಡಿವೈಸ್. ಇದು ರೀಚಾರ್ಜಬಲ್ ಬ್ಯಾಟರಿ ಹಾಕಿ USB ಇಂದ ನೀವು ಚಾರ್ಜ್ ಮಾಡ್ಕೋಬಹುದು. ಇವಾಗಿನ ಬ್ಯಾಟರಿ ಚಾರ್ಜಸ್ ಎಲ್ಲ ಡೈರೆಕ್ಟ್ ಆಗಿ ಪ್ಲಗ್ ಅಂಡ್ ಪ್ಲೇ ಬಂದ್ಬಿಡುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅಲ್ಲೇ ಈ PCI ಅಡಾಪ್ಟರ್ ಒಂದು ನೋಡ್ತಾ ಇದ್ದೆ. ಕಂಪ್ಲೀಟ್ ಆಗಿ ಸೀಲ್ಡ್ ಪ್ಯಾಕ್ ಅಲ್ಲಿ ಇತ್ತು. ಎಷ್ಟಂತ ಕೇಳಿದಕ್ಕೆ 1,500 ರೂಪಾಯಿ ಅಂತ ಹೇಳಿದ್ರು. ಸರಿ, ಇವೆಲ್ಲ ಇವಾಗ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಅಲ್ಲೇ ಇಟ್ಬಿಟ್ಟೆ. ಮತ್ತೆ ಈ ಒಂದು ಚಿಕ್ಕ LED ಲ್ಯಾಂಪ್ ನ ನೋಡ್ತಾ ಇದ್ದೆ. ಇದು ಕಂಪ್ಲೀಟ್ಲಿ ಮೆಟಲ್, ತುಂಬಾನೇ ಹೆವಿ ಆಗಿತ್ತು. ಇದು ಎಮರ್ಜೆನ್ಸಿ ಲೈಟು ಮತ್ತೆ SOS ಎಲ್ಲ ಯೂಸ್ ಮಾಡ್ಕೋಬಹುದು ಅನ್ಸುತ್ತೆ. ಇದ್ರದ್ದು ಪ್ರೈಸ್ 100 ರೂಪಾಯಿ ಅಷ್ಟೇ. ಮತ್ತೆ ಇಲ್ಲೊಂದು ಡಿವೈಸ್ ನೋಡಿದೆ, ಜಿಪೇ ಅಂತ ಹಾಕಿತ್ತು. ಇದು ಮೋಸ್ಟ್ಲಿ ಗೂಗಲ್ ಪೇ ಅಲ್ಲಿ 10 ರೂಪಾಯಿ ದೊರಕಿದೆ ಅಂತ ಯೂಸ್ ಮಾಡೋ ಡಿವೈಸ್ ಅನ್ಸುತ್ತೆ. ಬಟ್ ನಾನು ಯಾವುದೇ ಅಂಗಡಿಯಲ್ಲಿ ಈ ಒಂದು ಡಿವೈಸ್ ನ ನೋಡಿಲ್ಲ. ಇದ್ರದ್ದು ಪ್ರೈಸ್ ಕೂಡ ಅಷ್ಟೇ 100 ರೂಪಾಯಿ. ಅಲ್ಲೇ ಒಂದು HP ದು DVD ರೈಟರ್ ನೋಡಿದೆ. ಇವಾಗೆಲ್ಲ PCs ಅಲ್ಲಿ DVD ರೈಟರ್, CD ರೈಟರ್ ಬರಲ್ಲ. ಫಸ್ಟ್ ಆಫ್ ಆಲ್ ಯಾರು DVD ಯೂಸ್ ಮಾಡಲ್ಲ. ಕೆಲವರು ಇದನ್ನ ಸ್ಟಿಲ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಈ ತರ ಎಕ್ಸ್ಟರ್ನಲ್ DVD ರೈಟರ್ ಯೂಸ್ಫುಲ್ ಆಗಿರುತ್ತೆ. ಇದು 1,000 ರೂಪಾಯಿ ಅಂತ ಹೇಳ್ತಾ ಇದ್ರು. ಅದೇ ಅಂಗಡಿಯಲ್ಲಿ ಗೇಮ್ CDs ನೋಡ್ತಾ ಇದ್ದೆ. GTA Vice City ಮತ್ತೆ ಇನ್ನ 2-3 ಗೇಮ್ಸ್ ಇತ್ತಲ್ಲಿ. ಮತ್ತೊಂದು ಅಂಗಡಿಯಲ್ಲಿ ಬೇಸಿಕ್ ಮದರ್ ಬೋರ್ಡ್ ಅನ್ನು ನೋಡ್ತಾ ಇದ್ದೆ. ಇದರಲ್ಲಿ RAM ಸ್ಟಿಕ್ ಎಲ್ಲ ಹಾಗೆ ಇತ್ತು. ಇದು ಸ್ವಲ್ಪ ಹಳೆ ಮಾಡಲೇ. ಮೋಸ್ಟ್ಲಿ ಲೆನೋವೋ, ಡೆಲ್ ಈ ತರ CPUs ಬರುತ್ತಲ್ಲ ಅದ್ರಲ್ಲಿ ಯೂಸ್ ಮಾಡೋ ತರ ಇದು. ಪ್ರೈಸ್ ಕೇಳಕ್ ಹೋಗಿಲ್ಲ, ಯಾಕಂದ್ರೆ ತುಂಬಾ ಹಳೆಯದು ಅಂತ ಅಲ್ಲೇ ಇಟ್ಬಿಟ್ವಿ. ಅಲ್ಲೇ ಈ ಮಿನಿ PC ಕೂಡ ಇತ್ತು. ಇದು ಥಿಂಕ್ PC ಅಂತ. ಈ ತರ PCs ಎಲ್ಲ ನಿಮ್ಗೆ ಕಂಪನೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಮೋಸ್ಟ್ಲಿ ಪ್ರೊಫೆಷನಲ್ ಯೂಸೇಜ್ಗೆ. ಇದರಲ್ಲಿ ಸ್ಟೋರೇಜ್ ಎಲ್ಲ ಅಷ್ಟೇನ್ ಬರಲ್ಲ. 1,000 ರೂಪಾಯಿ ಪ್ರೈಸ್. ಅಲ್ಲೇ ಐಫೋನ್ ಯೂಸ್ ಮಾಡೋ ತರ ಒಂದು ಪವರ್ ಬ್ಯಾಂಕ್ ನೋಡಿದೆ. ಈ ಒಂದು ಪವರ್ ಬ್ಯಾಂಕ್ ಎಷ್ಟು ಸ್ಲಿಮ್ ಆಗಿದೆ ನೀವೇ ನೋಡಿ. ಇದರಲ್ಲಿ ಬೈ ಡಿಫಾಲ್ಟ್ ನಿಮ್ಗೆ ಲೈಟ್ನಿಂಗ್ ಕೇಬಲ್ ಬಂದ್ಬಿಡುತ್ತೆ. ಪ್ರೈಸ್ 400 ರೂಪಾಯಿ ಅಂತ ಹೇಳ್ತಾ ಇದ್ರು. ನೋಡಕ್ ತುಂಬಾ ಯೂನಿಕ್ ಆಗಿತ್ತು ಅಂತ ಎತ್ತಿ ನೋಡ್ತಾ ಇದ್ದೆ. ನೀವೇ ನೋಡಿ ಎಷ್ಟು ಸ್ಲಿಮ್ ಆಗಿದೆ ಅಂತ. ಹಾಗೆ ದೂರದಲ್ಲಿ ಒಂದು ಟಿವಿ ತರ ಇರೋ ಡಿವೈಸ್ ನ ನೋಡ್ತಾ ಇದ್ದೆ. ಏನಪ್ಪಾ ಇದು ಅಂತ ಝೂಮ್ ಮಾಡಿದ್ಮೇಲೆ ಗೊತ್ತಾಯ್ತು
ಚೆನ್ನಾಗಿತ್ತು. ಇದು ಫೋನ್ ಎಲ್ಲ ಡಾಕ್ ಮಾಡಿ ಟಿವಿ ತರ ಯೂಸ್ ಮಾಡ್ಕೋಬಹುದು. ಮೇಲ್ಗಡೆ ಇರೋ ಗ್ಯಾಪ್ ಅಲ್ಲಿ ಫೋನ್ ನ ಸ್ಲೈಡ್ ಮಾಡ್ಬಿಟ್ಟು ಇದರಲ್ಲಿರೋ ಸ್ಪೀಕರ್ ಜೊತೆ ಕನೆಕ್ಟ್ ಮಾಡಿ ಟಿವಿ ತರ ನೋಡ್ಕೋಬಹುದು. ಪ್ರೈಸ್ 300 ರೂಪಾಯಿ ಅಷ್ಟೇ. ಅಲ್ಲಿ ಈ 3 ಪ್ರೊಜೆಕ್ಟರ್ ನ ನೋಡ್ತಾ ಇದ್ದೆ, ನೋಡಕ್ಕೇನೋ ಚೆನ್ನಾಗೇ ಇತ್ತು. ಬಟ್ ಇದೆಲ್ಲ ಹಳೆ ಮಾಡಲ್ಸ್, 3 ವರ್ಕಿಂಗ್ ಅಲ್ಲಿ ಇದೆ ಅಂತ ಅಂಗಡಿಯವರು ಹೇಳ್ತಾ ಇದ್ರು. ಪ್ರೈಸ್ ಬೇರೆ ಬೇರೆ ಇದೆ ಒಂದೊಂದು ಮಾಡೆಲ್ಗೂ ಅಂತ ಹೇಳ್ತಾ ಇದ್ರು. ಈ ಒಂದು MP4 ಪ್ಲೇಯರ್ ಏನ್ ನೋಡ್ತಾ ಇದ್ದೀರಾ, ನೋಡಕ್ಕೆ ತುಂಬಾನೇ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿತ್ತು. ಈ ಒಂದು ಬ್ರ್ಯಾಂಡ್ ಹೆಸರು ಬಾಯಲ್ಲೇ ಬರ್ತಿಲ್ಲ. ಡಿಸ್ಪ್ಲೇ ಸೈಜ್ ಕೂಡ ಅಷ್ಟೇ ತುಂಬಾನೇ ದೊಡ್ಡದಾಗಿತ್ತು. ಪ್ರೈಸ್ ಬರೀ 200 ರೂಪಾಯಿ ಅಂತ ಹೇಳ್ತಾ ಇದ್ರು. ಹಾಗೆ ಇನ್ನೊಂದು ಯೂನಿಕ್ ಆಗಿರೋ ಡಿವೈಸ್ ನ ಎತ್ತಿ ನೋಡ್ತಾ ಇದ್ದೆ. ಇದು ತುಂಬಾ ಹೊತ್ತು ನೋಡ್ತಾ ಇದೆ, ಏನಂತ ಅರ್ಥ ಆಗಿಲ್ಲ. ಬಟ್ ಅಲ್ಲೇ ಬರ್ದಿತ್ತು ಹೆಸರು ಮಿನಿ UPS ಅಂತ. ಇದು ಮೋಸ್ಟ್ಲಿ ರೌಟರ್ಗೆಲ್ಲ UPS ತರ ಯೂಸ್ ಮಾಡ್ಕೋಬಹುದು ಅನ್ಸುತ್ತೆ. ಇವಾಗ ರೌಟರ್ ಬರೋ UPS ಎಲ್ಲ ಇದಕ್ಕಿಂತ ಚಿಕ್ಕ ಸೈಜ್ ಅಲ್ಲಿ ಬಂದ್ಬಿಡುತ್ತೆ. ಮತ್ತೊಂದು ಅಂಗಡಿಯಲ್ಲಿ ಕಾರ್ಗಳಲ್ಲಿ ಯೂಸ್ ಮಾಡೋ ತರ ಡೆಕ್ ಒಂದ್ ನೋಡಿದೆ. ಇದು ವರ್ಕಿಂಗ್ ಅಲ್ಲಿ ಇದೆ ಅಂತ ಪವರ್ ಕನೆಕ್ಷನ್ ಕೊಟ್ಟು ಇವರು ನೋಡ್ತಾ ಇದ್ದಾರೆ. 800 ರೂಪಾಯಿ ಏನೋ ಪ್ರೈಸ್ ಹೇಳ್ತಾ ಇದ್ರು ಇದಕ್ಕೆ. ಹಾಗೆ ಹೋಗ್ತಿರ್ಬೇಕಾದ್ರೆ PS2 ಒಂದಿತ್ತು. ಇದು ಸ್ಲಿಮ್ ಮಾಡಲ್ ಅಲ್ಲ, ಇದು ದಪ್ಪ ಮಾಡಲು. ಇದರಲ್ಲಿ ನಿಮ್ಗೆ ಹಾರ್ಡ್ ಡಿಸ್ಕ್ ಕೂಡ ಬಂದ್ಬಿಡುತ್ತೆ. ಸೊ PS2 2200 ರೂಪಾಯಿ ಅಂತ ಪ್ರೈಸ್ ಹೇಳ್ತಾ ಇದ್ರು. ಈ ಒಂದು PS2 ಜೊತೆ ಜಾಸ್ಟಿಕ್ ಇರ್ಲಿಲ್ಲ, ಬರೀ PS2 ಗೆ ಈ ಒಂದು ಕಾಸ್ಟ್ ಅಂತ ಹೇಳಿದ್ರು. ಹಾಗೆ ಬರ್ತಿರ್ಬೇಕಾದ್ರೆ ಈ ಸೋನಿ ಎರಿಕ್ಸನ್ ಮೊಬೈಲ್ ಒಂದು ನೋಡಿದೆ. ಈ ಒಂದು ವಾಕ್ಮ್ಯಾನ್ ಸೀರೀಸ್ ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು. ಸರಿ ಎಷ್ಟಂತ ಪ್ರೈಸ್ ಕೇಳಿದಕ್ಕೆ 1800 ರೂಪಾಯಿ ಅಂತ ಹೇಳಿದ್ರು. ಸೊ ನಾನು ಬಾರ್ಗೇನ್ ಮಾಡಿ 1700 ರೂಪಾಯಿ ತಗೊಂಡೆ. ಇದರಲ್ಲಿ ಬ್ಯಾಟ್ರಿ ಇರ್ಲಿಲ್ಲ, ಪ್ಲಸ್ ವರ್ಕಿಂಗ್ ಅಂತಾನು ಗೊತ್ತಿಲ್ಲ, ಆದ್ರೂ ರೆಸ್ಟೋರ್ ಮಾಡ್ಕೊಳ್ಳೋಣ ಅಂತ ತಗೊಂಡೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ಏನಂತ ನನ್ಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಇದೊಂದು ವಾಯ್ಸ್ ರೆಕಾರ್ಡರ್, MP3 ಪ್ಲೇಯರ್ ತರಾನು ಯೂಸ್ ಮಾಡ್ಬೋದು ಅನ್ಸುತ್ತೆ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದ್ರದ್ದು ಪ್ರೈಸ್ 400 ಅಂತ ಹೇಳಿದ್ರು. ಅಲ್ಲೇ ಡಿಸ್ಪ್ಲೇ ಇಟ್ಟಿರೋ ಈ ಒಂದು ಡಿವೈಸ್ ನ ನೋಡಿದೆ. ಇದು MP3 ಪ್ಲೇಯರ್ ಅನ್ಕೊಂಡ್ರೆ ಇದು ಯಾವ್ದೋ ಬಿಲ್ಲಿಂಗ್ ಡಿವೈಸ್. ಈ ಸೇಲ್ ಎಂಟ್ರಿ ಎಲ್ಲ ಮಾಡ್ತಾರಲ್ಲ ಆ ತರ ಡಿವೈಸ್ ಅಂತ ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು. ಇದಕ್ಕೆ ಪ್ರೈಸ್ ಕೇಳಿದಕ್ಕೆ 400 ಅಂದ್ರು. ಇದು ಕೂಡ ಈ ಕೋಬಿ ಅನ್ನೋ ಬ್ರ್ಯಾಂಡ್ ಮತ್ತೊಂದು ವಾಯ್ಸ್ ರೆಕಾರ್ಡರ್ ನೋಡಿದೆ. ಇದರಲ್ಲಿ ನಿಮ್ಗೆ ವಿತ್ ಕ್ಯಾಮ್ರಾ ಬಂದ್ಬಿಡುತ್ತೆ. ಇದು ಕೂಡ ಅಷ್ಟೇ 400 ಅಂತ ಹೇಳ್ತಾ ಇದ್ರು. ಹಾಗೆ ಸ್ಲಿಮ್ ಆಗಿ ಒಂದು ವಾಯ್ಸ್ ರೆಕಾರ್ಡರ್ ಇತ್ತು. ಇದು ಫಿಲಮ್ ಅಲ್ಲೆಲ್ಲ ಸ್ಟಿಂಗ್ ಆಪರೇಷನ್ ಮಾಡಕ್ ತಗೊಂಡೋಗ್ತಾರಲ್ಲ ಆ ತರ ಒಂದು ವಾಯ್ಸ್ ರೆಕಾರ್ಡರ್ ಇದು. ಸೊ ಚೆನ್ನಾಗಿದೆಯಲ್ಲ ಅಂತ ಪ್ರೈಸ್ ಕೇಳಿದ್ದಕ್ಕೆ 400 ಅಂದ್ರು. 300 ರೂಪಾಯಿ ಕೊಟ್ಟು ನಾನು ಪರ್ಚೇಸ್ ಮಾಡಿದೆ ಇದನ್ನ. ಅದೇ ಅಂಗಡಿಯಲ್ಲಿ ಚಿಕ್ಕ ಟಿವಿ ತರ ಯಾವ್ದೋ ಇತ್ತು. ಇದು ಕೂಡ ಅಷ್ಟೇ ಮೋಸ್ಟ್ಲಿ MP4 ಪ್ಲೇಯರ್ ಅನ್ಸುತ್ತೆ. ನನ್ಗಂತೂ ಇದ್ರ ಬಗ್ಗೆ ಅಷ್ಟೇನು ಐಡಿಯಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರಂತಾನು ಹಾಕಿರಿ. ಲಾಸ್ಟ್ ಟೈಮ್ ನಾನು ಸೋನಿ ಎಕ್ಸ್ಪೀರಿಯಾ ಒಂದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದೆ. ಅದೇ ಅಂಗಡಿಯಲ್ಲಿ ಈ ಸೋನಿ ವಾಕ್ಮ್ಯಾನ್ ಒಂದು ಫೋನ್ ಇತ್ತು. ಇದು ಕೂಡ W ಸೀರೀಸೇ. ಚಾರ್ಜಿಂಗ್ ಕೇಬಲ್ ಹಾಕಿ ಚೆಕ್ ಮಾಡಿದೆ, ಬಟ್ ಇದು ವರ್ಕ್ ಆಗ್ತಿರ್ಲಿಲ್ಲ. ಆದ್ರೂ ಸೋನಿ ಅಂದ್ಮೇಲೆ ಬಿಡಕ್ಕಾಗುತ್ತಾ, ಇದನ್ನ ನಾನು ಪರ್ಚೇಸ್ ಮಾಡಿದೆ. ಇದು 1600 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ. ಅಲ್ಲೇ ಈ ಒಂದು ಆಕ್ಷನ್ ಕ್ಯಾಮ್ರಾನ ನೋಡಿದ್ದೆ. ಇದು ಬರೀ ಹೆಸರಿಗೆ ಮಾತ್ರ 1080p. ನಾನು ವ್ಲಾಗ್ ಮಾಡ್ತೀನಿ ಅಂತ ಈ ಕ್ಯಾಮ್ರಾ ಏನಾದ್ರು ಪರ್ಚೇಸ್ ಮಾಡಿದ್ರೆ ನೀವು ಅಷ್ಟೇ, ಮಕ್ಳಿಗೆ ಆಟ ಆಡಕ್ ಬೇಕಾದ್ರೆ ಇದು ಕೊಡ್ಬೋದು. ಇದು 600 ರೂಪಾಯಿಂದ 700 ರೂಪಾಯಿ ಪ್ರೈಸ್ ಮಾಡ್ತಾ ಇದ್ದಾರೆ. ಹಾಗೆ ಈ ಯುನೀಕ್ ಆಗಿರೋ ಡಿವೈಸ್ ಒಂದು ನೋಡಿದೆ. ಇದು ಕಾರಿಗೆ ಹಾಕೋ DVR. ಈ ಒಂದು ಡ್ಯಾಶ್ ಕ್ಯಾಮ್ ಅಲ್ಲಿ ನಿಮ್ಗೆ 2 ಕ್ಯಾಮ್ರಾ ಬಂದ್ಬಿಡುತ್ತೆ. ಒಂದು ಫ್ರಂಟ್ ಅಲ್ಲಿ, ಇನ್ನೊಂದು ಬ್ಯಾಕ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಅಂಡ್ ಈ 2 ಕ್ಯಾಮ್ರಾ ರೊಟೇಟೇಬಲ್ ಆಗಿರುತ್ತೆ. ಇದ್ರದ್ದು ಪ್ರೈಸ್ 800 ರೂಪಾಯಿ. ಮೊದ್ಲಿದನ್ನ ನೋಡಿ ಶಾರ್ಟ್ ಬುಟ್ ಬಾಲ್ ಅನ್ಕೊಂಡೆ. ಬರೀ ಇದ್ರ ಸೈಜ್ ನೋಡ್ರಿ ಎಷ್ಟು ದೊಡ್ಡದಾಗಿದೆ. ಈ ಅಲೆಕ್ಸಾ ಬಾಕ್ಸ್ ಸೌಂಡ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ಅಲೆಕ್ಸಾ ಬಾಕ್ಸ್ ಅಲ್ಲಿ 2500 ಅಂತ ಹೇಳ್ತಾ ಇದ್ರು ಈ ಒಂದು ಅಲೆಕ್ಸಾ ಬಾಕ್ಸ್ಗೆ. ಆ ಅಮೌಂಟ್ಗಂತೂ ಇದು ವರ್ತೆ. ನಮ್ಮ ಫ್ರೆಂಡ್ ಒಬ್ರು ಇದನ್ನ ಪರ್ಚೇಸ್ ಮಾಡಿದ್ರು. ಈ ಒಂದು ಮೈಕ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಫಸ್ಟ್ ಎತ್ತಿದ ಕೂಡಲೇ ನಾನು ಮೈಕ್ ಅನ್ಕೊಂಡೆ, ಬಟ್ ಟಾಪ್ ಅಲ್ಲಿ ಸ್ಪೀಕರ್ ತರ ಇದೆ. ಸೊ ಇದು ಮೈಕಾ ಸ್ಪೀಕರ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಕ್ಕೆ ತುಂಬಾನೇ ಯೂನಿಕ್ ಆಗಿತ್ತು. ಅಲ್ಲೇ ಈ ಡೆಲ್ದೊಂದು ಲ್ಯಾಪ್ಟಾಪ್ ನೋಡಿದೆ. ತುಂಬಾನೇ ಹಳೆ ಮಾಡೆಲ್ ಗುರು. ಇದು ಪ್ರೈಸ್ ಕೇಳಿದ್ದಕ್ಕೆ 1000 ರೂಪಾಯಿ ಅಂತ ಹೇಳಿದ್ರು. ನಮ್ಗೇನಕ್ಕಂತ ಬರೀ ವಿಡಿಯೋ ಮಾಡ್ಕೊಂಡೆ. ಅಲ್ಲೇ ಈ ಸೋನಿದು ವಾಕ್ಮ್ಯಾನ್ ಒಂದಿತ್ತು. ಇವಾಗ ಇದನ್ನ ಪರ್ಚೇಸ್ ಮಾಡಿಲ್ಲ, ಬಟ್ ಈ ತರ ಒಂದು ವಾಕ್ಮ್ಯಾನ್ ನ ಪರ್ಚೇಸ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ನೀವೇನಂತೀರಾ ಹೇಳಿ. ಸದ್ಯಕ್ಕೆ ಇದ್ರದ್ದು ಪ್ರೈಸು 250 ರೂಪಾಯಿ. ಹಾಗೆ ಈ ಮಲ್ಟಿಪಿನ್ ಸಾಕೆಟ್ದು ಒಂದು ಚಾರ್ಜರ್ ಇತ್ತು. ಯಾವುದೇ ಕಂಟ್ರಿಗೆ ಹೋದ್ರೂ ಇದನ್ನ ತಗೊಂಡೋಗಿ ಯೂಸ್ ಮಾಡ್ಕೋಬಹುದು. UK, US, ಇಂಡಿಯಾ ಇವಾಗೆಲ್ಲ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟಿದೆ. ಇದು ಸ್ವಲ್ಪ ಹಳೆ ಮಾಡಲ್ ಅಷ್ಟೇ. ನೆಕ್ಸ್ಟ್ ನಾವು ಒಂದು ಗೇಮ್ ಪ್ಯಾಡ್ ನೋಡಿದ್ವಿ. ಇದು ನಾರ್ಮಲ್ ಗೇಮ್ ಪ್ಯಾಡ್ ಅಲ್ಲ, ಲೋಕಲ್ ಅಲ್ಲ. ಇದು ಯಾವುದೋ ಒಳ್ಳೆ ಕಂಪನಿ ಇದೆ. ಚಾರ್ಜ್ ಹಾಕಿ ಚೆಕ್ ಮಾಡಿದ್ವಿ, ವರ್ಕ್ ಆಗಿರಲಿಲ್ಲ. ಬ್ಯಾಟ್ರಿನೂ ಊದ್ಕೊಂಡಿತ್ತು. ಅಂಡ್ ಇದಕ್ಕೆ ಕ್ಯಾಸೆಟ್ ಬೇರೆ ಬರುತ್ತೆ, ಕ್ಯಾಸೆಟು ಇದಿಲ್ಲ. ಇವಾಗ ನೀವೇ ನೋಡ್ತಾ ಇದೀರಾ, ಇದು ಕೆನನ್ದು 600D ಅನ್ನೋ ಮಾಡೆಲ್ ಕ್ಯಾಮ್ರಾ. ಈ ಒಂದು ಕ್ಯಾಮ್ರಾ ವರ್ಕಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರು. ಇದಕ್ಕೆ ಲೆನ್ಸ್ ಇರ್ಲಿಲ್ಲ, ಬಟ್ ಕ್ಯಾಮ್ರಾ ನೋಡಕ್ಕೆ ಚೆನ್ನಾಗೇ ಇತ್ತು. ಈ ತರ ಕ್ಯಾಮ್ರಾಸ್ ಎಲ್ಲ ಫೋಟೋಗ್ರಾಫರ್ಸ್ ಯೂಸ್ ಮಾಡ್ತಾರೆ. ಇದರಲ್ಲಿ ವಿಡಿಯೋಸ್ ಅಷ್ಟು ಚೆನ್ನಾಗಿ ಬರುತ್ತಾ ಇಲ್ವಾ ನನ್ಗಂತೂ ಐಡಿಯಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ. ನಮ್ಮ ಫ್ರೆಂಡ್ ಒಬ್ರು ಇದನ್ನ ಪರ್ಚೇಸ್ ಮಾಡಿದ್ರು. ಈ ಒಂದು ಡಿವೈಸ್ ನೋಡಿ ಮಲ್ಟಿ ಫಂಕ್ಷನ್ ಡಿವೈಸ್ ಇದು. ಫಸ್ಟ್ ಇದ್ರಲ್ಲಿ ಅಲಾರ್ಮ್ ಕ್ಲಾಕ್ ಬಂದ್ಬಿಡುತ್ತೆ. ಟೈಪ್ ಸಿ ಇಂದ ಕನೆಕ್ಟ್ ಮಾಡ್ಕೊಳ್ಳಿ. ಮೊಬೈಲ್ ಸ್ಟ್ಯಾಂಡ್ ಆಗಿ ಯೂಸ್ ಮಾಡ್ಕೋಬಹುದು. ಪೆನ್ ಸ್ಟ್ಯಾಂಡ್ ಕೂಡ ಅಷ್ಟೇ ಅಲ್ಲ, ಇದನ್ನ USB ಹಬ್ ತರಾನು ಯೂಸ್ ಮಾಡ್ಕೋಬಹುದು. ಇದು ಸೋನಿದ್ ಯಾವುದೋ ಒಂದು ಡಿವೈಸು. ನಾನು ಇದನ್ನ MP3 ಪ್ಲೇಯರ್ ಅನ್ಕೊಂಡೆ, ಬಟ್ ಇದು MP3 ಪ್ಲೇಯರ್ ಅಲ್ಲ.
ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ಕಮೆಂಟ್ ಮಾಡಿ ಅಂಡ್ ಇದ್ರದ್ದು ಯೂಸಸ್ ಕೂಡ ಏನಂತ ಹೇಳಿ. ಇದೊಂದು ಡಿವೈಸ್ ನೋಡಿದೆ, ಇದು MP3 ಪ್ಲೇಯರ್ ಅನ್ಕೊಂಡೆ, ಆದ್ರೆ ಇದರಲ್ಲಿ 3.5mm ಜಾಕ್ ಇರ್ಲಿಲ್ಲ. ಸೊ ಈ ಡಿವೈಸ್ ಏನಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತೊಂದು ಅಂಗಡಿಯಲ್ಲಿ ಸ್ಯಾಮ್ಸಂಗ್ ವಾಚ್ ತರಾನೇ ಒಂದು ವಾಚ್ ಇತ್ತು, ನೋಡಿದ್ರೆ ಇದು ಫೈರ್ ಬೋಲ್ಟ್ ವಾಚ್. ಇದು ವರ್ಕಿಂಗ್ ಅಲ್ಲಿ ಇತ್ತು. ಪ್ರೈಸ್ ಎಷ್ಟಂತ ಕೇಳಿದ್ದಕ್ಕೆ 1000 ರೂಪಾಯಿ ಅಂತ ಹೇಳಿದ್ರು. ಈ ವಾಚ್ ಯೂಸ್ ಮಾಡೋಕ್ಕೂ ತುಂಬಾ ಸ್ಮೂತ್ ಆಗಿ ಚೆನ್ನಾಗೇ ಇತ್ತು. ಇನ್ನೊಂದು ಸಖತ್ತಾಗಿರೋ ಕ್ಯಾಮ್ರಾನ ನೋಡಿದೆ, ಲೆನ್ಸ್ ಕೂಡ ಇತ್ತು ಇದರ ಜೊತೆ. ಇದು ಒಲಂಪಸ್ ಅನ್ನೋ ಬ್ರ್ಯಾಂಡ್, ಇದು ಒಳ್ಳೆ ಕಂಪನಿನೇ. ಬಟ್ ಏನಂದ್ರೆ ಈ ಕ್ಯಾಮ್ರಾ ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ ಅಂಗಡಿಯವ್ರಿಗೂ ಗೊತ್ತಿಲ್ಲ. ಇದರಲ್ಲಿ ನಿಮಗೆ ಬ್ಯಾಟ್ರಿ ಕೂಡ ಇತ್ತು, ಸ್ವಲ್ಪ ಹಳೆ ಮಾಡಲೇ, ಬಟ್ ವರ್ಕಿಂಗ್ ಇದ್ರೆ ಒಳ್ಳೆ ಡೀಲ್ ಇದು. ಅಂಗಡಿಯವರು ಸ್ವಲ್ಪ ಆಚೆ ಹೋಗಿದ್ರು, ಸೊ ಪ್ರೈಸ್ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗಿಲ್ಲ. ನೋಡ್ಬೋದು ನೀವು, ಬ್ಯಾಟ್ರಿ ಕೂಡ ಇದೆ ಇದರಲ್ಲಿ. ಲಾಸ್ಟ್ ಟೈಮ್ ನಾವು ಒಂದು ಅಂಗಡಿಯಲ್ಲಿ ಪವರ್ ಬ್ಯಾಂಕ್ ಪರ್ಚೇಸ್ ಮಾಡಿದ್ವಿ. ಅದೇ ಅಂಗಡಿಯಲ್ಲಿ ಸ್ಪೈಜೆಂದು 30,000 mAh ಪವರ್ ಬ್ಯಾಂಕ್ ಇತ್ತು. ನಮ್ಮ ಫ್ರೆಂಡ್ ಒಬ್ರು ಇದು ಬೇಕು ಅಂತ ಹೇಳ್ತಾ ಇದ್ರು, ಅದಕ್ಕೆ ಅಲ್ಲಿಂದ ತಗೊತಾ ಇದ್ವಿ. ಇದರದ್ದು ಪ್ರೈಸ್ 1500 ರೂಪಾಯಿ. ಆನ್ಲೈಟ್ ಅನ್ನೋ ಬ್ರ್ಯಾಂಡ್ ಅದು MP3 ಪ್ಲೇಯರ್. ಇದು ಆಕ್ಚುಲಿ FM ತರಾನು ಯೂಸ್ ಮಾಡ್ಕೋಬಹುದು, ಒಂದು ರೀತಿ ರೇಡಿಯೋನೇ ಕಣ್ರಿ ಇದು. ಈ ಒಂದು ಡಿವೈಸ್ ನಾನು 300 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ. ಬೇಗನೆ ಇದೊಂದು ರೆಸ್ಟೋರೇಷನ್ ವಿಡಿಯೋ ಬರುತ್ತೆ. ಹಾಗೆ ಇನ್ನೊಂದು ಅಂಗಡಿಯಲ್ಲಿ ಒಂದು ರೇಡಿಯೋನ ನೋಡಿದೆ, ಇದು ಬ್ಯಾಟ್ರಿ ಆಪರೇಟೆಡ್ ಆಕ್ಚುಲಿ. ಇದು ನೋಡೋಕ್ಕೆ ಚೆನ್ನಾಗಿತ್ತು, ಬಟ್ ಪರ್ಚೇಸ್ ಮಾಡೋಕ್ಕೆ ಆಲ್ರೆಡಿ ನಾವು ಬೇರೆ ಪರ್ಚೇಸ್ ಮಾಡಿದ್ವಿ ಅಂತ ಪರ್ಚೇಸ್ ಮಾಡಿಲ್ಲ. ಈ ವಿಡಿಯೋದಲ್ಲಿ ಅಷ್ಟೇ. ನಿಮ್ಮೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಟೈಮು 12 ಗಂಟೆ. ನೀವು ಕ್ರೌಡ್ ನೋಡ್ಬೋದು ಹೆಂಗಿದೆ ಬಿಸಿಲಲ್ಲಿ ಅಂತ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.